ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾವ್ಯ ವಿಜಯಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಈ ಒಂದು ಲಾಗ್ ಬಂದು ಸ್ಯಾಟರ್ಡೆ ಮಾರ್ನಿಂಗು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಕೋತಿದ್ವಿ. ನಿಮಗೆ ಗೊತ್ತೇ ಇರುತ್ತೆ, ನಾನು ಎಷ್ಟೊಂದು ಲಾಗಲ್ಲೆಲ್ಲ ಹೇಳಿದ್ದೀನಿ. ನಮ್ಮದು ಸ್ಯಾಟರ್ಡೆ ಸಂಡೇ ಫುಲ್ ವೀಕೆಂಡಲ್ಲಿ ನಮ್ಮದು ನಾನ್ ವೆಜ್ ಇರುತ್ತೆ, ಬೆಳಗ್ಗೆ ಬ್ರೇಕ್ಫಾಸ್ಟಿಂದ ಹಿಡಿದು. ಸೊ ಇಲ್ಲಿ ಬರ್ಗರ್ನ ಪ್ರಿಪೇರ್ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಇದೆಲ್ಲವೂ ಕೂಡ ರೆಡಿಮೇಡ್ ಎಲ್ಲ ತೊಗೊಂಬಂದಿರೋದು. ಬರ್ಗರ್ ಬನ್ ಆಗಿರ್ಬೋದು, ಬರ್ಗರ್ ಪ್ಯಾಟಿ ಎಲ್ಲದೂ ಕೂಡ ರೆಡಿಮೇಡು ಎಲ್ಲ ಸ್ಟೋರಿಂದ ತೊಗೊಂಬಂದು ಇಲ್ಲಿ ನಾವು ಸ್ವಲ್ಪ ಪ್ರಿಪೇರ್ ಮಾಡ್ಕೊತಾ ಇರೋದು. ಅದಕ್ಕೆ ವಿಜಯ್ ಬಟರ್ ಎಲ್ಲ ಹಾಕಿ ಪ್ರಿಪೇರ್ ಮಾಡ್ತಾಯಿದ್ರು. ಪ್ಯಾಟಿನ ಅದರೊಳಗಡೆ ಹಾಕೋದಕ್ಕೆ ಅಂದ್ಬಿಟ್ಟು ಚೀಸು ಎಲ್ಲ ಹಾಕಿ ಮಾಡ್ತಾರೆ. ಸೊ ಇದಕ್ಕೆ ನಾವು ಇನ್ನು ಟೊಮೆಟೊ ಮತ್ತು ಲೆಟಸ್ ಇದೆಲ್ಲ ಹಾಕ್ಕೊಂಡು ತಿಂದರೆ, ವೆಜಿಟೇಬಲ್ಸ್ ಎಲ್ಲ ಕುಕುಂಬರ್ ಈ ರೀತಿ ಎಲ್ಲ ಹಾಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ, ಬರ್ಗರ್ ರೀತಿಯೇ ಇರುತ್ತೆ. ಬಟ್ ಇಲ್ಲಿ ಏನಪ್ಪ ಅಂತಂದರೆ ದುವಿಕ್ ತಿನ್ನೋದಿಲ್ಲ ಅದೆಲ್ಲ. ಸೊ ಹಾಗಾಗಿ ದುವಿಕಿಗೆ ಹಾಗೆ ಪ್ಲೇನಲ್ಲಿ ಮಾಡ್ಕೊಡ್ತಾ ಇದ್ರು. ಅದನ್ನ ಹಾಗೆ ಒಂದು ಕ್ಲಿಪ್ ತಗೊಂಡೆ ಅಷ್ಟೇ. ನಮ್ಗೆಲ್ರಿಗೂ ಕೂಡ ಮಾಡಿದ್ರು, ಬಟ್ ಅದನ್ನೆಲ್ಲ ತಗೊಳೋದಕ್ಕೆ ಹೋಗ್ಲಿಲ್ಲ, ತುಂಬ ಲೆಂತ್ ಆಗಿಬಿಡುತ್ತೆ ವಿಡಿಯೋ ಅಂದ್ಬಿಟ್ಟು ಒಂದೇ ಒಂದು ಹಾಗೆ ಕ್ಲಿಪ್ ತಗೊಂಡೆ. ಒಂದು ಕ್ಲಿಪ್ ಮಾಡ್ಕೊತೀನಿ ಅಂತಂದೆ. ಸೊ ವಿಜಯ್ ಸರಿ ಆಯಿತು ಮಾಡ್ಕೊ ಅಂತಂದ್ರು. ಅದನ್ನು ಅಂದರು, ಇದೇ ನಾನು ಮನೇಲೇನು ಪ್ರಿಪೇರ್ ಮಾಡ್ತಾ ಇಲ್ಲ, ಮನೇಲಿ ಯಾವಾಗಾದ್ರೂ ಮಾಡ್ದಾಗ ಬೇಕಾದ್ರೆ ಮಾಡ್ಕೊಳ್ಳಿವಂತೆ, ಮನೇಲಿ ಮಾಡ್ತಿಲ್ಲ ಏನಿಲ್ಲ, ಏನಕ್ಕೆ ತಗೋತೀಯ ಅಂತಾನು ಅಂದರು. ಬಟ್ ಇದೆಲ್ಲ ರೆಡಿಮೇಡ್ ತೊಗೊಂಬಂದು ಮಾಡ್ತಾ ಇರೋದಲ್ವ, ಅದಕ್ಕೆ ಬೇಡ ಅಂತ ಅಂದರು. ಬಟ್ ನಾನು ಇರಲಿ ಬಿಡು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡ್ಕೊಂಡಿದ್ವಿ ಅದಿರಲಿ ಅಂದ್ಬಿಟ್ಟು ತೊಗೊಂಡಿದ್ದಷ್ಟೇ. ಹಾಗಂತ ವೀಕ್ ಡೇಸಲ್ಲಿ ಏನು ಮಾಡಲ್ಲ ಅಂತಲ್ಲ, ವೀಕ್ ಡೇಸಲ್ಲಿ ಮಾಡ್ತೀವಿ. ಮಧ್ಯಾಹ್ನದ ಮೇಲೆ ನಾನ್ ವೆಜ್ ಮಾಡ್ಕೋತೀವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸ್ಕೂಲ್ಗೆ ಕೊಡೋದಕ್ಕಾಗಲ್ಲ, ನಾನ್ ವೆಜ್ ಅಲೋ ಮಾಡಲ್ಲ ಅಂದ್ಬಿಟ್ಟು ಮಾಡ್ಕೊಳ್ಳಲ್ಲ ಅಷ್ಟೇ. ವಿಜಯ್ಗೂ ಕೂಡ ಚಿಕ್ಕದ್ರಿಂದ ನಮ್ಮತ್ತೆ ಯಾವುದೂ ಕೂಡ ಕಮ್ಮಿ ಮಾಡಿಲ್ಲ, ಎಲ್ಲ ರೀತಿನೂ ಕೂಡ ತಿನ್ನಿಸಿದ್ದಾರೆ, ಎಲ್ಲ ರೀತಿನೂ ಕೂಡ ಮಾಡ್ಕೊಟ್ಟಿದ್ದಾರೆ. ಸೊ ನನ್ನ ಮಕ್ಳಿಗೂ ಕೂಡ ಎಲ್ಲ ತಿನ್ಬೇಕು, ಎಲ್ಲ ಮಾಡಬೇಕು ಅಂತಾರೆ. ಅವ್ರು ಕೇಳಿದಿಲ್ಲ ಅಂತ ಅನ್ನೋದಿಲ್ಲ. ಸೊ ನನ್ನ ಮಕ್ಳು ಹೆಂಗಪ್ಪ ಅಂತಂದರೆ, ನಾವು ಆಚೆಯಿಂದ ಜಾಸ್ತಿ ತರಿಸ್ತೀವಲ್ಲ, ಸೊ ಹಾಗಾಗಿ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಸೊ ಅದಕ್ಕಾಗಿಯೇ ಮನೆಯಲ್ಲಿ ಮಾಡ್ತಾರೆ ವಿಜಯ್ ಎಲ್ಲ ತಂದಿಟ್ಕೊಂಡು. ಬಟ್ ಅದು ಅಷ್ಟೊಂದು ಹೆಲ್ದಿ ಅಲ್ಲ, ನಾನು ಯಾರಿಗೂ ಕೂಡ ರೆಫರ್ ಮಾಡಲ್ಲ. ಬಟ್ ನಮ್ಮ ಮನೇಲಿ ನಾವು ಈ ರೀತಿ ಎಲ್ಲ ಡಿಫ್ರೆಂಟಾಗೆಲ್ಲ ಅಡುಗೆಗಳನ್ನ ಮಾಡಿ ತಿನ್ನೋದ್ರಿಂದ ನಾನು ಹಾಕ್ತೀನಿ ಅಷ್ಟೇ. ಬಟ್ ನೀವು ಎಲ್ಲರೂ ಮಾಡಬೇಕು ಅಂತ ನಾನು ಯಾರಿಗೂ ಹೇಳೋಕ್ಕೆ ಹೋಗಲ್ಲ. What is that, Dubi? ಲೈಫ್ ಅಲ್ಲಿ ಎಲ್ಲ ನೋಡಾಯ್ತು. ಎಲ್ಲ ಬಂದಿರೋ ಮಕ್ಕಳು ಮರಿ ಮಕ್ಕಳು ಹೋಗ್ಬೇಕಂತ ಆಸೆ ಪಡ್ತಾರೆ. ಇದು ಸ್ಟಾರ್ಟರ್ ಪಾಯ ನೀವು ಓಡು ಏನು ಮಾಡ್ತಿದ್ಯಾ? ಅದೆಲ್ಲ ಉದುರುತ್ತೆ. ಓ ಸ್ಲೋ ವಾವ್, ಡೋಂಟ್ ಮೂವ್. ಚೆನ್ನಾಗಿದೆ ಅಲ್ಲ? ಜೀವಿಕಾ ನ್ಯಾಚುರಲ್ ಕೌಗಿ 1 ಲೀಟರ್ 1 ಲೀಟರ್ 2 ಲೀಟರ್ ಆರ್ಗಾನಿಕಾ? ನಾರ್ಮಲ್ ತಗೋತೀವಿ, ಅದು ಏನಂತಾರೆ ಆ್ಯಕ್ಚುಲಿ ಆನ್ಲೈನಲ್ಲಿ ಆಫರ್ ಹಾಕಿದ್ರಂತೆ ತುಪ್ಪದು ಕೌಗಿದು. ಸೊ ಹಾಗಾಗಿ ಬುಕ್ ಮಾಡಿದ್ರು 2 ಲೀಟರ್ನು, 1 ಲೀಟ್ರದ್ದು ಒಂದೊಂದು ಬಾಕ್ಸು. ಸೊ ಮನೆಯಲ್ಲೇ ಯಾವಾಗಲೂ ಮಾಡ್ತಾರೆ. ಹಾಲಲ್ಲಿ ಕೆನೆ ಎಲ್ಲ ತೆಗ್ದ್ಬಿಟ್ಟು ತುಪ್ಪ ಕಾಸ್ತಾರೆ ವಿಜಯ್ನೇ. ಬಟ್ ಏನೋ ಆಫರ್ ಇತ್ತು ಅಂದ್ಬಿಟ್ಟು ಅದರಲ್ಲೂ ನ್ಯಾಚುರಲ್ ಅಂತ ಇತ್ತು. ಸೊ ಹಾಗಾಗಿ ನ್ಯಾಚುರಲ್ ಗೀ ಅಲ್ವಾ ಅಂದ್ಬಿಟ್ಟು ಆರ್ಡ್ರ್ ಮಾಡ್ಕೊಂಡಿದ್ರು. ಸೊ ಅದು ಕೂಡ ಬಂದಿತ್ತು ಅವತ್ತೇನೆ. ನಮ್ಮ ಮನೆಯಲ್ಲಿ ಗ್ಲೂಕಾನ್ ಡಿ ಪೌಡ್ರ್ ಯಾವಾಗಲೂ ಸ್ಟಾಕ್ ಇರುತ್ತೆ. ಬಟ್ ಅಪ್ಪುಗೆ ಲೆಮನ್ ಜ್ಯೂಸ್ ಕುಡಿಬೇಕಿತ್ತು, ಸೊ ಹಾಗಾಗಿ ಮಾಡಿಸ್ಕೊಂತಿದ್ದ ಇಲ್ಲಿ. ಹಾಗೆ ನ್ಯಾಚುರಲ್ ಕೂಡ ಇರುತ್ತಲ್ಲ, ಸೊ ಹಾಗಾಗಿ. ದುವಿ ಏನ್ ಮಾಡ್ತೈತೆ ಪಪ್ಪ? ದುವಿ ಏನ್ ಮಾಡ್ತೈತೆ ಪಪ್ಪ? ಏನ್ ಮಾಡ್ತೈತೆ? ಸಾರಿ, ಏನ್ ಮಾಡ್ತೈತೆ? ಏನೇನ್ ಹಾಕಿದೀಯ? ಏನೇನು ಡಿಫ್ರೆಂಟ್ ಆಗೆಲ್ಲ ಟ್ರೈ ಮಾಡತ್ತಪ್ಪ. ಓ ಶುಗರ್, ಬ್ರೌನ್ ಶುಗರ್ ಅಲ್ಲ ಅದು, ಅದಕ್ಕೆ ಕಲರ್ ಚೇಂಜ್ ಆಗೈತೆ. ನಾನು ಅದಕ್ಕೆ ಇದೇನು ಈ ತರ ಕಲರ್ ಆಗ್ಬಿಟ್ಟೈತಲ್ಲ ಅಂತ ಅನ್ಕೊಂಡೆ. ಅದು ಬ್ರೌನ್ ಶುಗರು, ಅದು ಕಾಫಿ ಪೌಡ್ರು, ಅದು ಶುಗರು, ಅದು ಟೀ ಪೌಡ್ರು. ಏನು ಅದು ಬರ್ದೈತಲ್ಲ, ಓದು, ಸ್ಪೆಲ್ಲಿಂಗ್ ಹೇಳು, ನಾನು ಓದ್ತೀನಿ. ಹೇಳ್ಬೋದು. COFFE ಕಾಫಿ. ಲೆಮನ್ ಜ್ಯೂಸ್. ಯಾರಿಗಿದು ಲೆಮನ್ ಜ್ಯೂಸು? ಯಾರಿಗಿದು ದುಬಿ? ದುಬಿ ಯಾರಿಗಿದು ಲೆಮನ್ ಜ್ಯೂಸು? ಆರ್ಕೊಂಡು ಹೋಯ್ತು ಬೀಜ. ಇಲ್ಲಿ ಬಂತು ಎಲ್ಲ ತರ ಗಲೀಜಾಗತ್ತೆ. ನೀನೆ ಏನ್ ಮಾಡ್ದೆ? ನೀನು ಏನ್ ಮಾಡ್ದೆ ಹೇಳು? ಸಿ ಅಂತ ಅಲ್ಲಿಗೆ ಹೋಗಿ ಬಿದ್ದಿತ್ತಾ? ನಾನು ಇಟ್ಕೊಂಡೆ ನೋಡೋದು, ನಾನು ಎತ್ಕೊಂಡೆ ಕೈಯಿಂದ.
ಮತ್ತೆ ಏನು ಸಮಾಚಾರ? उसके अंदर लेमन है। ಮತ್ತೆ ಏನು ಹೇಳಲ್ಲ ಗೈಸ್ಗೆಲ್ಲ? ನನ್ನ ಅಪ್ಪ ಅಂದಿರು ಕೊಟ್ಟಲ್ಲ ಹಾ. ಅಂದಿರು ಆಚೆ ಮಾಡ್ತಿದ್ದೆ. ಕರೆಕ್ಟಾಗಿ ಮಾತಾಡು, ಬಾಯಿ ಕರೆಕ್ಟಾಗಿ ಇಟ್ಕೊಂಡು ಮಾತಾಡು. ನೀನು ವಿಡಿಯೋದಲ್ಲೇ ಒಂಥರ ಮಾತಾಡ್ತೀಯ, ಬಾಯಿ ಒಂಥರ ಮಾಡ್ಕೊಡು. ಗ್ಲಾಸಲ್ಲಿ ಆಗುತ್ತೆ, ಹಾಂ ಇಲ್ಲಿ ಈ ತರ ಆಗುತ್ತೆ ಲೆಮನ್ ಹಾ. ಕಟ್ ಮಾಡಿ ಹಾಂ, ಆಚೆ ಕೈತಿ. ನೀನು ಕರೆಕ್ಟ್ ಮಾತಾಡು ನನಗೆ ಫಸ್ಟು. ನೋಡಿ ಹೆಂಗ್ ಮಾತಾಡ್ತೀಯ, ನಾರ್ಮಲ್ ಮಾತಾಡಲ್ಲ. ನಮ್ಮ ಜೊತೆ ಮಾತಾಡ್ಬೇಕಾದ್ರೆ ನಾರ್ಮಲ್ ಮಾತಾಡ್ತೀಯ. ಮ್ಯಾಗಿ ತೋರ್ಸಮ್ಮ, ಹಾಂ, ಮ್ಯಾಗಿ ತೋರ್ಸು. ಮ್ಯಾಗಿ ಏನು ತೋರಿಸ್ತೀಯ? ಮ್ಯಾಗಿ ಯಾರು ನೋಡಿಲ್ವಾ? ಬಿಡು. ಮ್ಯಾಗಿ ತೋರಿಸ್ಬೇಕಂತೆ ಗೈಸ್ ಅವನು. ಮ್ಯಾಗಿ ಐತೆ. ಮೇಲೆ ಎಲ್ಲೈತೆ ಮ್ಯಾಗಿ? ಮೇಲಿರ್ಬೇಕು, ಇಲ್ಲಿರ್ಬೇಕು. ಓ ಎಲ್ಲಿ ಇಲ್ಲಲ್ಲ, ಎಲ್ಲಿ? ಯಾರಲ್ಲಿ ಡಬ್ಬ? ಹಾಂ ಇಲ್ಲಿ. ಹಾಂ ನಿಮ್ಮಪ್ಪ ಇಲ್ಲಿ ಜೋಡಿಸ್ಬಿಟ್ಟೈತೆ ಫುಲ್ಲು. ಓ ಬಿಡು. ಮ್ಯಾಗಿ ತಿನ್ನಬಾರ್ದು, ಒಳ್ಳೇದಲ್ಲ, ಅನ್ನೆಲ್ದಿ. ಊಟ ಮಾಡಬೇಕು ಚೆನ್ನಾಗಿ, ಹೊಟ್ಟೆ ತುಂಬ. ಓಕೆ, ಅದಕ್ಕೆ ನಾನು ಚಿಚ್ಚಿ ತಿನ್ನಬೇಕು, ಮಟನ್ನು, ಚಿಕನ್ನು, ಫಿಶು ಎಲ್ಲ ತಿನ್ನಬೇಕು. ಎಲ್ಲ ಸ್ವಲ್ಪ ಜಾಸ್ತಿ ತಿಂದೆ, ಆಮೇಲೆ ರಾತ್ರಿ ಸ್ವಲ್ಪ ತಿಂದೆ. ಹೌದಾ? ಚಿಚ್ಚಿ ತಿನ್ನು ಚೆನ್ನಾಗಿ, ಓಕೆನಾ? ದುವಿ ಚಿಚ್ಚಿ ತಿನ್ಬೇಕಮ್ಮ ನೀನು. ಹಾಂ, ಸ್ಟ್ರಾಂಗ್ ಆಗ್ತೀಯಾ, ಬಾಡಿ ಬರುತ್ತೆ ಗೊತ್ತಾ? ನೋಡಿ ಕೈ ಇದೇನೋ ಮಾತಾಡ್ತಾರೆ. ಹಂಗೆಲ್ಲ ಮಾತಾಡಬಾರ್ದು. ಹೊಡೆದು ಬಿಡ್ತೀಯಾ? ಮಡಿ ನೋಡೋದು. ನಾನು ಒಳ್ಳೇದು ಹೇಳ್ತಾ ಇದ್ದೀನಿ ತಾನೇ ನಿನಗೆ. ಅದೆಲ್ಲ ಯಾಕೆ ಮಾಡ್ತೀಯ? ಎಲ್ಲೆಲ್ಲಿ ಕಲ್ತ್ಕೋತೀಯ ನೀನೇನೇನೋ? ನೋಡಿ ಕೈ ಇಲ್ಲಿದ್ದೆಲ್ಲ ಹೊಟ್ಟೋಗಿದೆ. ಅದು ಯಾರೋ ದುವಿಗೆ ಹೊಡೆದಾಕಿರೋದು ಕಲ್ನ. ಇಲ್ಲ ದುವಿಕೆ ಹೊಡೆದಾಕಿರೋದು ಏನೋ ಎತ್ತಾಕಿದ್ದಾನೆ. ಅದು ಯಾವಾಗ ಹೊಡೆದಾಯ್ತು ಅಂತಾನೆ ಗೊತ್ತಿಲ್ಲ, ಯಾವಾಗ ಏನು ಎತ್ತಾಕ್ತು ಅನ್ನೋದೇ ಗೊತ್ತಿಲ್ಲ. ಮಮ್ಮಿ ಗ್ಲಾಸ್ 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 ಇದು ತಗೋತೀಯಾ? ಇಲ್ಲ ಅದಲ್ಲ, ಹಾಂ, ಅದು ಮಾಡು. ಇರು ನಿಮಿಷ ನಿಧಾನ. ಆರಾಮ್ಸೆ. ಇದು ಬೇರೆ ತಗ್ಲತ್ತಮ್ಮಲೆ. ಚಿಕ್ಕ ಗ್ಲಾಸ್ ಬೇಡಮ್ಮ, ದೊಡ್ಡ ತಗೋ. ಜ್ಯೂಸ್ ಅಲ್ವಾ? ಇದಲ್ಲೇ ಬರುತ್ತೆ. ಹೋಗು ದುವಿ, ದೊಡ್ಡ ಗ್ಲಾಸ್ ತಗೋಬೇಕು ಜ್ಯೂಸ್ಗೆ. Take big glasses. ನಾಟ್ ದಟ್ ದುವಿ. ಏನು ದಿಸ್ ಒನ್, ಟೇಕ್ ದಿಸ್ ಒನ್ ವೈಟ್. ಅದು ಇಷ್ಟ ಇಲ್ಲ. आप ये ले लो, ये this one. इसमें नहीं आएगा। आएगा. Come. ये करना है। ಪುಷ್. ಹೋಗಲ್ಲಿಗೆ ಮೇಲೆ ಹೋಗು. नहीं ಹಾ? ಬೇಡ ಬಿಡು, ಚಲ್ಲತ್ತೆ ಬಿಡ. ಹಂಗೆ ತಗೊಂಡೋಗಿವಂತೆ ಬಿಡ. ದುವೇಕಿಗೆ ಇಷ್ಟೇ ಕೊಡು ಚಿನ್ನಿ, ಜಾಸ್ತಿ ಕೊಡ್ಬೇಡ, ಓಕೆನಾ? हाँ ठीक है। ದುವೇಕಿಗೆ ಜ್ಯೂಸ್ ಇಲ್ಲ ಬಿಡು. ಹಂಗಾದ್ರೆ ಇಷ್ಟು ಕೊಡ್ಬೇಡ. ಇಷ್ಟು ಕೊಡ್ಬೇಡ ದುವೇಕಿಗೆ, ಜಾಸ್ತಿ ಆಡ್ತಾನೆ. ಹೊಟ್ಟೆಗೆಲ್ಲ ಹೊಡಿತಾರ ಮೊಮ್ಮಗೆ, ನೋವಾಗಲ್ಲ? ಹಾ ದುವಿ, ನೋವಾಗಲ್ಲ ಮೊಮ್ಮಗೆ? ನೀನು ಕುಡಿಯಲ್ಲ? ನಿಮ್ಮ ಪಪ್ಪ ನಮಗೆ ಮಾತ್ರ ಮಾಡಿಕೊಡುತ್ತೆ. ನಿಮ್ಮಪ್ಪ ಏನು ತಿನ್ನಲ್ಲ, ಕುಡಿಯಲ್ಲ, ಏನಿಲ್ಲ, ಎಲ್ಲ ನಮಗೆ. पापा ये लगाओ ना, क्या? ये Straw. ಏನ ಸ್ಟ್ರಾ Wait. ವಾಶ್ ಮಾಡುತ್ತೆ. ये लेमन का ये बात लगा के। ಆ್ಯಕ್ಚುಲಿ ಇವಾಗ ವಿಜಯ್ ಮಟನ್ ತೊಗೊಂಬಂದಿದ್ದಾರೆ. ಇಲ್ಲಿ ನೋಡಿ, ಬ್ಲಾಕ್ ಕಲರ್ ಕವರಲ್ಲಿ ತೋರ್ಸೋಕ್ಕಾಗ್ತಿಲ್ಲ. ಮಟನ್ ತೊಗೊಂಬಂದಿದ್ದಾರೆ. ಸೊ ಇವಾಗ ಮಟನ್ ಮಾಡಬೇಕು. ಇವಾಗ ತುಂಬ ಬಿಸಿಲಿದೆಯಲ್ಲ, ಸೊ ಹಾಗಾಗಿ ಜ್ಯೂಸ್ ಕುಡಿಯೋಣ ಅಂತ ಕುಡಿತಾ ಇದ್ದೀವಿ. ಏನಕ್ಕೆ ಲೆಮನು? ಏನಕ್ಕೆ But नहीं आ रहा तो भी. It's not cutting. ಏನಕ್ಕೆ ಅದು? ಅವನಿಗೆ ಬೇಕಾದ. ಓ ಡಿಸೈನು. Come to me. ठीक है ಓ ठीक है। हाँ, पियो. ऐसे पीलो। निकाल दो. ಲೆಮನ್ ಎಲ್ಲ ಗ್ಲಿಜ್ ಆಯ್ತಲ್ಲಿ. ಅಯ್ಯೋ ಎಸ್ಬಿಟ್ಟ. ಓಕೆ, Go side. ದುವಿ ಕುಡಿದ್ಬಿಟ್ಟು ಹೇಳು ಹೇಗಿದೆ ಅಂತ ಬೇಗ. ಪಟ್ಟಂತ ಹೇಳಬೇಕು. ಸೂಪರ್. ಸಖತ್ತಾ? ಓಕೆ, ಡನ್, ಬಾಯ್.
Side. ಆಮೇಲೆ ಮಧ್ಯಾಹ್ನ ಜ್ಯೂಸ್ ಎಲ್ಲ ಕುಡಿದು ಊಟ ಎಲ್ಲ ಮಾಡಿಕೊಂಡು ಮಲ್ಕೊಂಡಿದ್ವಿ. ದುವಿಕು ಕೂಡ ಮಲ್ಕೋತಾನೆ. ಒನ್ ಅವರ್ ಅಥವಾ 1.5 ಅವರ್ ಮಲ್ಕೊತಾನೆ ಅವನು ಕೂಡ ಮಧ್ಯಾಹ್ನ. ಸೊ ಮಲ್ಕೊಂಡು ಆದಮೇಲೆ ಸಂಜೆ ಕೆಳಗಡೆ ಕರ್ಕೊಂಡು ಹೋಗ್ತೀನಿ. ಇವಾಗ ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಮೊದಲೆಲ್ಲ ಡೈಲಿ ಕರ್ಕೊಂಡು ಹೋಗ್ತಿದ್ದೆ. ಇವಾಗ ಒಂದೊಂದು ದಿನ ಸ್ಕಿಪ್ ಮಾಡಿಬಿಡ್ತೀನಿ. ದುವಿಕೆ ಸ್ಕಿಪ್ ಮಾಡಿಸ್ತಾನೆ. ನಾನು ಕರ್ಕೊಂಡು ಹೋಗಕ್ಕೆ ರೆಡಿ ಇರ್ತೀನಿ. ಬಟ್ ಅವನೇನಪ್ಪ ಅಂತಂದರೆ ಮಮ್ಮಿ ಇವತ್ತು ಹೋಗಲ್ಲ ಬಿಡು, ನಾನು ಮನೇಲೇ ಇರ್ತೀನಿ ಅಂತಾನೆ. ಸೊ ಆವಾಗ ನಾನು ಸುಮ್ಮನೆ ಆಗ್ತೀನಿ, ಅದಾಗೆ ಬಿಡೋತ್ತಾಗ ಮನೇಲಿರಲಿ ಅಂತ. ಈ ಲಾಗ್ ಮಾಡಿರೋ ದಿನವೂ ಕೂಡ ಅಷ್ಟೇ, ಕೆಳಗಡೆ ಹೋಗಲಿಲ್ಲ ಆಟ ಆಡ್ಸೋದಕ್ಕೆ. ಅವ್ನು ಮಲಗಿ ಎದ್ದಾದಮೇಲೆ ನಾನು ವಿಜಯ್ ಕೂಡ ಸ್ವಲ್ಪ ಅವನ ಜೊತೆ ಮಲ್ಕೊಂಡು ರೆಸ್ಟ್ ಮಾಡ್ತಾರೆ. ಸೊ ಮತ್ತು ವೀಕೆಂಡಲ್ಲಿ ಲೀವು ಇರುತ್ತಲ್ಲ, ಸ್ಯಾಟರ್ಡೆ ಸಂಡೇ. ಸೊ ಹಾಗಾಗಿ ಮಲ್ಕೊತಾರೆ. ವೀಕ್ ಡೇಸಲ್ಲೂ ಕೂಡ ಅವನ ಜೊತೆ ಮಲ್ಕೋತಾರೆ, 1 ಅವರು ರೆಸ್ಟ್ ಮಾಡ್ತಾರೆ. ಸೊ ಆಮೇಲೆ ಅವ್ರು ಎದ್ಮೇಲೆ 5:30 6 ಒಳಗಡೆ ಟೀ ಇಡಬೇಕಾಗತ್ತೆ. ಸೊ ಅದಕ್ಕೆ ವಿಜಯ್ ಹೇಳ್ತಾಯಿದ್ರು ಟೀ ಇಡು ಅಂತ. ಇಲ್ಲಿ ಟೀ ಇಡ್ತಾ ಇದ್ದೆ. ಮತ್ತು ಅಲ್ಲಿ ನಮ್ಮ ಮನೆ ಹತ್ರ ನಮ್ಮ ಅಪಾರ್ಟ್ಮೆಂಟಲ್ಲೇ ಇರೋವಂಥ ಆಂಟಿ ಬರ್ತಾ ಇರ್ತಾರಲ್ಲ, ಎಷ್ಟೊಂದು ಲಾಗಲ್ಲಿ ನೋಡಿರ್ತೀರ. ಸೊ ಆಂಟಿ ಕೂಡ ಬಂದು ಹಾಲಲ್ಲಿ ಕುತ್ಕೊಂಡಿದ್ರು. ಅವ್ರು ಮಾತಾಡಿಸ್ತಾ ಇದ್ರು ಅಲ್ಲಿಂದ. ಸೊ ಅವ್ರ ಜೊತೆಗೆ ಮಾತಾಡ್ಕೊಂಡು ನಾನು ಇಲ್ಲಿ ಟೀನ ಇಡ್ತಾ ಇದ್ದೆ. ಆಮೇಲೆ ಶುಂಠಿ ಎಲ್ಲ ತೊಳೆದಿಟ್ಕೊಂಡಿದ್ದೆ. ಆವಾಗಲೇ ವಿಜಯ್ ತೊಗೊಂಬಂದು ಇಟ್ಟಿದ್ರು. ಸೊ ತೊಳೆದಿಟ್ಟಿದ್ದೆ, ಅದೆಲ್ಲ ಒಣಗಿತ್ತು. ಅದನ್ನು ಕೂಡ ಇವಾಗ ನಾನು ಇದು ಏನಪ್ಪ ಫ್ರಿಜ್ಗೆ ಇಡೋದಕ್ಕೆ ಅಂದ್ಬಿಟ್ಟು ಒಂದು ಬಾಕ್ಸ್ ಥರ ಇಟ್ಕೊಂಡಿದ್ದೀನಿ, ಸೌತೆಕಾಯಿ ಶುಂಠಿ ಎಲ್ಲ ಇಡೋದಕ್ಕೆ. ಸೊ ಓಪನ್ ಬಾಕ್ಸ್ ಥರ ಕೈ ಹಾಕ್ತಟ್ಕೆ ಸಿಗಬೇಕು ಆ ರೀತಿ, ಏನು ಫ್ರಿಡ್ಜ್ ಹ್ಯಾಂಡಲ್ ಇರುತ್ತೆ ನೋಡಿ, ಅಲ್ಲಿ ಇಟ್ಕೊಂಡಿರ್ತೀನಿ. ಸೊ ಅಲ್ಲಿಂದ ತೆಗೆದ್ಬಿಟ್ಟು ಆಮೇಲೆ ಶುಂಠಿನ ಅದಕ್ಕೆ ಹಾಕ್ಬಿಟ್ಟು ಅಲ್ಲಿಂದ ತೆಗೆದು ಕುಟ್ಬಿಟ್ಟು ಸ್ವಲ್ಪ ಟೀಗೆ ಹಾಕ್ತೆ. ವಿಜಯ್ಗಂತೂ ಟೀಗೆ ಶುಂಠಿ ಬೇಕೇ ಬೇಕು. ಒಂದು ದಿನನೂ ಮಿಸ್ ಮಾಡಲ್ಲ, ಡೈಲಿ ಹಾಕ್ಕೊಂತಾರೆ. ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೋ ಒಳ್ಳೇದಾಗುತ್ತೋ ನನಗಂತೂ ಅಷ್ಟೊಂದೆಲ್ಲ ನಾಲೆಡ್ಜ್ ಇಲ್ಲ. ಬಟ್ ಒಳ್ಳೇದೇ ಶುಂಠಿ, ನ್ಯಾಚುರಲ್ ಅಲ್ಲ, ಅದು ಕೂಡ ನ್ಯಾಚುರಲ್ಲು, ಒಂದು ಮಣ್ಣಿಂದ ಬರೋವಂಥದ್ದು. ಬಟ್ ಡೈಲಿ ಹಾಕ್ಕೊಳ್ಳೋದು ಚೆನ್ನಾಗಿ ಒಳ್ಳೆಯದು ಬಾಡಿಗೆ ಇಲ್ವೋ ಅದು ನನಗಷ್ಟು ಗೊತ್ತಿಲ್ಲ, ಐಡಿಯಾ ಇಲ್ಲ ನನಗೆ. ಸೊ ನಿಮಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ. ಅಂದರೆ ವಿಜಯ್ ಡೈಲಿ 1 ಟೈಮ್ ಟೀ ಕುಡಿಯೋದು, ಸಂಜೆ ಬೆಳಗ್ಗೆ ಕಾಫಿ ಕುಡಿತಾರೆ. ಸೊ ಡೈಲಿ 1 ಟೈಮ್ ಟೀ ಕುಡಿಯೋದ್ರಿಂದ ಸಂಜೆ ಟೈಮು ಡೈಲಿ ನಾನು ಶುಂಠಿ ಹಾಕ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮದು ಟೀ ಪುಡಿ ಇದೆ, ಅದರಲ್ಲೂ ಕೂಡ ಮಸಾಲ ಟೀ ಪುಡಿನೇ ನಾವು ತರಿಸೋದು, ಟಾಟಾ ಅವ್ರದ್ದು. ಸೊ ಅದರಲ್ಲೂ ಎಲ್ಲ ರೀತಿ ಮಸಾಲನೂ ಹಾಕಿರ್ತಾರೆ. ಬಟ್ ಆದ್ರೂ ಇವ್ರಿಗೆ ಶುಂಠಿ ಹಾಕಲೇಬೇಕು ಟೀಗೆ, ಆ ರೀತಿ. ಇವಾಗ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ವಾಟರ್ ಮೆಲನ್ ಸೀಸನ್ ಕೂಡ ಇರೋದ್ರಿಂದ ಯಾವಾಗಲೂ ಮನೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ವಾಟರ್ ಮೆಲನ್ನ. ಸೊ ಸಂಜೆ ಚೆನ್ನಾಗಿ ಗಾಳಿ ಬರ್ತಾ ಇರುತ್ತೆ ಬ್ಯಾಲ್ಕನಿಲಿ ಕೂತ್ಕೊಂಡ್ರೆ. ಸೊ ಹಾಗಾಗಿ ವಾಟರ್ ಮೆಲನ್ನ ತಿನ್ಕೊಂಡು ಕೂತ್ಕೊಂಡಿದ್ದೆ. ದುವಿಕಿಗೆ ಬೀಜ ಎಲ್ಲ ತೆಗ್ದು ಕೊಡಬೇಕಾಗುತ್ತೆ ವಾಟರ್ ಮೆಲನ್. ಅವನಿಗೆ ಅಂತಾನೆ ಕಟ್ ಮಾಡಿದ್ದೆ ಬೀಜ ಎಲ್ಲ ತೆಗೆದು. ಬಟ್ ಅವ್ನು ಸ್ವಲ್ಪ ಬಿಟ್ಟಿದ್ದ. ಸೊ ಅದಿತ್ತಲ್ಲ, ನಾನು ಇನ್ನು ಟೀ ಇದೆಲ್ಲ ಸ್ವಲ್ಪ ಸ್ಕಿಪ್ ಮಾಡಿದ್ದೀನಿ, ಕುಡಿಯೋದು ಬಿಟ್ಟಿದ್ದೀನಿ. ಸೊ ಹಾಗಾಗಿ ವಾಟರ್ ಮೆಲನ್ನ ತಿನ್ಕೊಂಡು ಕೂತ್ಕೊಳ್ಳೋಣ ಅಂದ್ಬಿಟ್ಟು ಗಾಳಿ ತೊಗೊಂಡು ಬ್ಯಾಲ್ಕನಿಲಿ ಕೂತಿದ್ದೆ. ಆ್ಯಕ್ಚುಲಿ ಬ್ಯಾಲ್ಕನಿಲಿ ತುಂಬ ಚೆನ್ನಾಗಿ ಗಾಳಿ ಬರ್ತಿತ್ತು. ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಿದ್ದೆ. ಆ್ಯಕ್ಚುಲಿ ನಿಮಗೆ ಸೌಂಡ್ ಬರ್ತಾ ಇಲ್ಲ ಅಂತ ಅನ್ಕೊತೀನಿ. ತುಂಬಾ ಸೌಂಡ್ ಬರ್ತಾ ಇದೆ ಇಲ್ಲಿಂದ, ತುಂಬ ಡಿಸ್ಟರ್ಬೆನ್ಸ್ ಇದೆ. ಆ್ಯಕ್ಚುಲಿ ಇಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆಚೆ ಸ್ವಲ್ಪ ಗಾಳಿನಲ್ಲಿ ಕುತ್ಕೊಳ್ಳೋಣ ಸಂಜೆ ಟೈಮ್ ಅಂತ ಬಂದೆ ಬ್ಯಾಲ್ಕನಿಗೆ. ಬಟ್ ತುಂಬಾ ಸೌಂಡ್ ಬರ್ತಾ ಇದೆ ಆಚೆಯಿಂದ. ಒಳಗಡೆ ಹೋದರೆ ಟಿ ವಿ ಸೌಂಡು, ಆಚೆ ಬಂದರೆ ಆಚೆ ಕೆಲಸ ಮಾಡ್ತಾರಲ್ಲ, ಇಲ್ಲೇನೋ ಕನ್ಸ್ಟ್ರಕ್ಷನ್ ನಡೀತಿದೆ. ಸೊ ಹಾಗಾಗಿ ಸೌಂಡ್ ಬರ್ತಾ ಇದೆ. ಸೊ ಮೊದಲು ನೀವು ನೋಡಿರ್ತೀರ ನನ್ನ ಲಾಗ್ಸ್ ಎಲ್ಲ 3 years ಬ್ಯಾಕ್ ಎಲ್ಲ, ಅವಾಗೆಲ್ಲ ನಂದು ನಾರ್ಮಲ್ ಏರ್ ಬಿಟ್ರೇ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಯಾವಾಗ ಸ್ಟ್ರೈಟ್ನಿಂಗ್ ಮಾಡಿಸ್ದೆ, ಸ್ಮೂತಿಂಗ್ ಎಲ್ಲ ಮಾಡಿಸ್ಕೊಂಡಲ್ಲ, ಅದಾದಮೇಲೆ ನೋಡಿ ಗ್ರೋತ್ ಆದಮೇಲೆ ಯಾವ ರೀತಿ ಆಗಿಬಿಟ್ಟಿದೆ. ಇವಾಗ ಓಪನ್ ಏರ್ ಬಿಟ್ಟರೆ ಸಾಕು, ಒಂಥರ ಅಸಹ್ಯ ಕಾಣಿಸುತ್ತೆ. ನಿಜವಾಗ್ಲೂ ಒಂಚೂರು ಇಷ್ಟ ಆಗೋಲ್ಲ. ಸ್ಟ್ರೈಟ್ನಿಂಗಿಂತ ಮೊದಲು ಚೆನ್ನಾಗಿತ್ತು. ಆ್ಯಕ್ಚುಲಿ ನೀವು ನೋಡಿದರೆ ಗೊತ್ತಾಗಿರುತ್ತೆ ನನ್ನ ಲಾಗ್ಸಲ್ಲೆಲ್ಲ. ಸ್ಟ್ರೈಟ್ನಿಂಗ್ ಆದಮೇಲೂ ಕೂಡ ಎಷ್ಟೊಂದು ಲಾಗ್ಸ್ ಮಾಡಿದ್ದೀನಿ. ಸ್ಟ್ರೈಟ್ನಿಂಗಲ್ಲೂ ತುಂಬ ಚೆನ್ನಾಗಿತ್ತು. ಬಟ್ ಇವಾಗ ಏನಂದರೆ ಬೇಡ ಮಾಡಿಸೋದು ಸ್ಮೂತ್ನಿಂಗ್ ಏನೂ ಅಂತ, ಏಕೆಂದರೆ ತುಂಬಾ ಏರ್ ಫಾಲ್ ಎಲ್ಲ ಆಗುತ್ತೆ. ಸೊ ಏರ್ ಡ್ಯಾಮೇಜ್ ಆಗುತ್ತೆ ಅಂದ್ಬಿಟ್ಟು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಮೊದಲೆಲ್ಲ ನಾರ್ಮಲ್ ಏರ್ ಏನಿತ್ತು ಅದನ್ನೇ ಬಿಟ್ಕೊಳ್ಳೋಣ ಅಂತ ಇದ್ದೀನಿ. ಬಟ್ ಗ್ರೋತ್ ಆದಮೇಲೆ ನೀವು ನೋಡ್ಬೋದು ನಿಜವಾಗ್ಲೂ ತುಂಬಾ ಅಸಹ್ಯ ಕಾಣಿಸುತ್ತೆ ಕೂದಲು. ಒಂದೊಂದ್ಸಲ ಏನು ಅನಿಸ್ಬಿಡುತ್ತೆ ಅಂದರೆ ಸ್ಮೂತಿಂಗ್ ಮಾಡಿಸ್ಬಿಡೋಣ ಅಂತ ಅನಿಸುತ್ತೆ. ಬಟ್ ಬೇಡ ಬಿಡು, ನೋಡೋಣ ಇನ್ನೊಂದು ಸ್ವಲ್ಪ ದಿನ ನಾರ್ಮಲ್ ಏರಿಗೆ ಬರುತ್ತೆ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ. ಆ್ಯಕ್ಚುಲಿ ನನಗೆ ಸ್ಮೂತಿಂಗ್ ಮಾಡಿಸ್ಕೋಬೇಕು ಅಂತ ಅನಿಸಿದ್ದು ದುವಿಕ್ ಚಿಕ್ಕೋನಿದ್ದ, ಪಾಪುನಲ್ಲಿದ್ದ. ಆವಾಗ ತುಂಬಾ ಆಸೆ ಆಗಿಬಿಟ್ಟಿತ್ತು ನನಗೆ ಸ್ಮೂತಿಂಗ್ ಮಾಡಿಸ್ಕೋಬೇಕು ಅಂತ. ಆವಾಗ ನಾನು ಅರ್ಬನ್ ಕ್ಲಾಪ್ ಅವ್ರನ್ನೆಲ್ಲ ನಾನು ಮನೆಗೆ ಬುಕ್ ಮಾಡಿಕೊಂಡು ವ್ಯಾಕ್ಸಿಂಗು ಇದೆಲ್ಲ ಮಾಡಿಸ್ಕೊತಿದ್ದೆ. ಆವಾಗ ಅವಳು ಬಂದವಳು ಒಬ್ಳ ಹತ್ರ ಕೇಳಿದೆ ಸ್ಮೂತಿಂಗ್ ಎಷ್ಟಾಗ್ಬೋದು ಅಂತ. ನನ್ನ ಫ್ರೆಂಡೇ ಒಬ್ರು ಇದ್ದಾರೆ, ಅವ್ರನ್ನ ಕಳಿಸ್ತೀನಿ
ಅಂತ ರೆಫರ್ ಮಾಡಿದ್ಲು. ಬಟ್ ಅವಳು ಬಂದು ಅದೇನು ಮಾಡಿದ್ಲು, ನನ್ನ ಕೂದಲನ್ನೆಲ್ಲ ಹಾಳು ಮಾಡಿ ಅದು ಸ್ಮೂತ್ನಿಂಗ್ ನಿಲ್ಲೇ ಇಲ್ಲ. ಅದು ಹೇಳಿ ಶಾಂಪು ಹಾಕೊಂಡ್ರು ಕೂಡ ನಿಲ್ಲ. ಸ್ಮೂತ್ನಿಂಗ್ ಮಾಡೋ ರೀತಿಯೇ ಇರಲಿಲ್ಲ ನಿಜವಾಗ್ಲೂ. ಅಷ್ಟು ಖರಾಬಾಗಿ ಮಾಡಿ ಹೋಗಿದ್ಲು. ದುಡ್ಡು ಕೂಡ ಕಿತ್ಕೊಂಡು ಹೋದ್ಲು ಅವತ್ತೇನೆ. ಸೊ ತುಂಬಾ ಮೋಸ ಆಯಿತು. ಅದಾದಮೇಲೆ ಇನ್ನು ನೆಕ್ಸ್ಟ್ ಟೈಮು ಇಲ್ಲ, ಹಿಂಗೆ ಯಾರನ್ನೂ ರೆಫರ್ ಮಾಡಿರೋರನ್ನ ಕಾಂಟ್ಯಾಕ್ಟ್ ಮಾಡಬಾರ್ದು, ನಾನು ಡೈರೆಕ್ಟು ಸಲೂನ್ಗೆ ಹೋಗಿ ಮಾಡಿಸ್ಕೋಬೇಕು ಅಂದ್ಬಿಟ್ಟು ನಾನು ಪೆರಿಮೀಟರ್ ಸಲೂನ್ಗೆ ಹೋಗಿ ಇನ್ನು 2 ಟೈಮ್ಸು ಸ್ಮೂತಿಂಗ್ ಮಾಡಿಸಿದ್ದೆ. ಅವಾಗ ನನಗೊಂಚೂರು ಏರ್ ಫಾಲ್ ಆಗ್ತಿರಲಿಲ್ಲ ನಿಜವಾಗ್ಲೂ. ತುಂಬ ಚೆನ್ನಾಗಿ ಏರ್ ಇತ್ತು. ಬಟ್ ಅದೆಲ್ಲ ಸ್ಮೂತ್ನಿಂಗೆಲ್ಲ ಬಿಟ್ಟಾದಮೇಲೆ ಇವಾಗ ಏರ್ ಗ್ರೋತ್ ಆದಮೇಲೆ ಇವಾಗ ಏರ್ ಫಾಲ್ ತುಂಬಾ ಆಗ್ತಿದೆ. ಅದರಲ್ಲೂ ನಮ್ಮ ಅಪಾರ್ಟ್ಮೆಂಟಲ್ಲಿ ತುಂಬಾ ಹಾರ್ಡ್ ವಾಟರ್ ಇದೆ. ಸೊ ಅದರಿಂದ ಆಗ್ತಿದೆಯೋ ಏನು ಅಂತ ಗೊತ್ತಾಗ್ತಿಲ್ಲ. ವಾಟರ್ ಅಂತೂ ಸೆಟ್ ಆಗ್ತಾ ಇಲ್ಲ ನನಗೆ. ತುಂಬಾ ಏರ್ ಫಾಲ್ ಆಗ್ತಾ ಇದೆ. ಏರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿಲ್ಲ, ಅಸಹ್ಯವಾಗಿ ಕಾಣಿಸ್ತಿದೆ. ನನಗಾಗಿರೋ ಅಂಥ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ. ನೀವು ಯಾರಾದರೂ ಮಾಡಿಸೋದಿದ್ರೆ ಸಲೂನ್ಗೆ ಹೋಗಿ ಮಾಡಿ. ಅದು ವಾರಂಟಿ ಇರುತ್ತೆ, ಅಲ್ಲಿ ಮಾಡಿಸಿರ್ತೀವಿ ಅನ್ನೋ ಪ್ರೂಫ್ ಇರುತ್ತೆ. ಬಟ್ ಬೇರೆ ಯಾರನ್ನೂ ನಂಬಿ ಕೂಡ ಮಾಡಿಸ್ಕೋಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಫಸ್ಟ್ ಟೈಮ್ ಸ್ಮೂತಿಂಗ್ ಮಾಡಿಸ್ತಾ ಇದ್ನಲ್ಲ, ಆವಾಗ ಅದು ವೀಕು 7-8 ಮಂತ್ ಅನಿಸುತ್ತೆ. ಬಟ್ ಅವಾಗ ಮಾಡಿಸಿದ ಅವಾಗೆಲ್ಲ ನಾನು ಲಾಕ್ಸ್ ಎಲ್ಲ ಮಾಡ್ತಿರ್ಲಿಲ್ಲ. ಆಮೇಲೆ ಮಧ್ಯದಲ್ಲಿ ಎಲ್ಲೂ ಕೂಡ ಹೇಳ್ಬೇಕು ಅಂತ ಅನ್ನಿಸ್ತಿಲ್ಲ. ಬಟ್ ಇವಾಗ ಕೂದಲನ್ನೆಲ್ಲ ನೋಡ್ಕೊತಿದ್ದಲ್ಲ, ಹೇಳ್ಬೇಕಂತ ಅನ್ನಿಸ್ತು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಇಲ್ಲೇ ಮಾತಾಡಿ ದುವಿಕ್ ಮಾತಾಡ್ತಾನಂತೆ. ಗೈಸ್ ಫೇಸ್ ವಾಶ್ ಮಾಡ್ಕೊ ಬಂದಿದ್ದಾನೆ ಲಾಗಲ್ಲಿ ಮಾತಾಡೋದಿಕ್ಕೆ. ಹಲೋ ಗೈಸ್, ಬ್ಯಾಕ್ ಟು ಮೈ ವ್ಲಾಗ್. ನಾನು ಆಗ್ಲೇ ವೆಲ್ಕಮ್ ಮಾಡಿದೆ ಎಲ್ರಿಗೂ. ಬಟ್ ಆಚೆಯಿಂದ ತುಂಬಾ ಸೌಂಡ್ ಬರ್ತಾ ಇದೆ, ಕನ್ಸ್ಟ್ರಕ್ಷನ್ ನಡೀತಿದೆ. ಅದಕ್ಕೆ ಅವ್ರಿಗೆ ಸೌಂಡ್ ಕೇಳಿಸಲ್ಲ, ಸ್ವಲ್ಪ ಜೋರಾಗಿ ಮಾತಾಡು. ಹಲೋ ಗೈಸ್, ನಾವಿ ಗೈಸ್, ಯು ನೋ ಪಾರಿ ತಡಿ ಇದು ನೋಡ್ತಿದಾರಲ್ಲ, ಇವನು ತುಂಬಾ ಬಾರಿ ಇದ್ದಾನೆ. ನಮ್ಮ ನೋಡ್ತಿದಾರಲ್ಲ ಅವರು ನಮ್ಮ ಇಬ್ರು ಇಟ್ಬಿಟ್ಟು ಮಾತಾಡೋಣ, ಚೆನ್ನಾಗಿರುತ್ತೆ. ಒಬ್ರದೇ ಇಟ್ಕೋಬೇಕಾಗತ್ತೆ, ಇಬ್ರು ಇಟ್ಬಿಟ್ಟು ಅವನು ಒಳಗಡೆ ಹೋಗ್ಬೇಕಂತೆ. ಬಟ್ ಅಲ್ಲಿ ಟಿವಿ ಸೌಂಡ್ ಎಲ್ಲ ತುಂಬಾನೇ ಇದೆ. ಹಾಲಲ್ಲಿ ರೂಮಲ್ಲೆಲ್ಲ ಟಿವಿ ಓಡ್ತಾ ಇದೆ. ಹೇಳಿದ್ರೆ ಅರ್ಥ ಆಗ್ತಾ ಇಲ್ಲ ಅವನಿಗೆ. ನಾನು ಫೋನ್ ತಗೊಂಡು ಒಳಗಡೆ ಹೋಗ್ಬೇಕು ಅಂತ ಇದ್ದೇನೆ. ಆ್ಯಕ್ಚುಲಿ ಅವನಿಗೆ ಏನಾದರೂ ಫೋನ್ ಕೊಟ್ಬಿಟ್ರೆ ಸೆಲ್ಫಿ ಸ್ಟಿಕ್ಕಿಗೆ ಹಾಕೊಂಡು ಮನೆಯೆಲ್ಲ ರೌಂಡ್ ಹಾಕೊಂಡು ಬಂದ್ಬಿಡ್ತಾನೆ. ಏನೇನೋ ಲಾಗ್ ಮಾಡಿ ಏನೇನೋ ಮಾತಾಡಿರ್ತಾನೆ ವಿಡಿಯೋದಲ್ಲೆಲ್ಲ. ಸೊ ಅದನ್ನೆಲ್ಲ ನಂಗೆ ಡಿಲೀಟ್ ಮಾಡೋದಕ್ಕೂ ಮನಸ್ಸಾಗಲ್ಲ, ಮತ್ತು ಅದೆಲ್ಲ ಅಪ್ಲೋಡ್ ಮಾಡೋದಕ್ಕೂ ಇಷ್ಟ ಆಗಲ್ಲ. ಏನೇನೋ ಮಾತಾಡಿರ್ತಾನೆ. ಸೊ ಹಾಗಾಗಿ ನಾನು ಅವನಿಗೆ ಕೊಡಲಿಲ್ಲ ಫೋನ್ನ ವೀಡಿಯೋ ಮಾಡೋದಕ್ಕೆ. ಸೊ ಹಾಗಾಗಿ ನೋಡಿ ಯಾವ ರೀತಿ ಮಾಡ್ತಾ ಇದ್ದಾನೆ ಅಂತ. ಅಪ್ಲೋಡ್ ಮಾಡ್ತೀನಿ ಅದೀಗ ಗೈಸ್. ಅದಕ್ಕೇನೆ ನಾನು ಫೋನ್ ಕೊಡಲಿಲ್ಲ. ಅವನು ಒಳಗಡೆ ಎಲ್ಲ ಇಟ್ಕೊಂಡು ಏನೇನೋ ವೀಡಿಯೋ ಮಾಡ್ತಾನೆ ಅಂತ ಸುಮ್ಮನೆ ವೀಡಿಯೋ ಫುಲ್ ಫೋನ್ ಸ್ಟೋರೇಜ್ ಮಾಡಿಬಿಡ್ತಾನೆ ಗ್ಯಾಲರಿನ. ಸೊ ಹಾಗಾಗಿ ಇವಾಗ ನೋಡಿ ಏನೇನೆಲ್ಲ ಮಾಡ್ತಾ ಇದ್ದಾರೆ ಆಯ್ತಾ. ಸೊ ಆ್ಯಕ್ಚುಲಿ ಮಧ್ಯಾಹ್ನನೇ ವಿಜಯ್ ಮಟನ್ ತೊಗೊಂಬಂದಿದ್ರು. ಮಧ್ಯಾಹ್ನ ಕುಕ್ಕಿಂಗ್ ಮಾಡೋದಕ್ಕೆ ಮೂಡಿರಲಿಲ್ಲ, ಅವ್ರಿಗೂ ಮೂಡಿರಲಿಲ್ಲ, ನನಗೂ ಮೂಡಿರಲಿಲ್ಲ. ಸೊ ಏನು ಮಾಡ್ತೀಯಾ ಅಂತ ಅಂದರು. ಅವರು ಮಟನ್ ಸಾಂಬಾರು ಮಾಡ್ತೀಯ ಅಂದರು. ನನಗೆ ಇಷ್ಟ ಇಲ್ಲ ಅಂತ ಅಂದೆ. ಬಟ್ ಅವರು ಬೇಡ ಬಿಡು, ಮಟನ್ ಸಾಂಬಾರು ತುಂಬ ಸಲ ವಾರ ತಿಂತಾನೆ ಇದ್ದೀವಿ, ಗ್ರೇವಿ ಮಾಡ್ಕೊಳ್ಳೋಣ ಅಂತ ಅಂತಿದ್ರು. ಸೊ ಹಾಗಾಗಿ ಗ್ರೇವಿ ಆದರೆ ನನಗೆ ಇವಾಗ ಮಾಡೋಕ್ಕೆ ಮೂಡಿಲ್ಲ, ಸಂಜೆ ಮಾಡ್ತೀನಿ ಅಂತ ಅಂದರು. ಮಧ್ಯಾಹ್ನ ನಾವು ಎಗ್ ಫ್ರೈಡ್ ರೈಸ್ ಮಾಡಿಕೊಂಡು ತಿನ್ಕೊಂಡ್ವಿ, 1 ಟೈಮ್ಗಲ್ವಾ ಅಂದ್ಬಿಟ್ಟು. ಸಂಜೆ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು. ಸೊ ಆಮೇಲೆ ವಿಜಯ್ ಇಲ್ಲಿ ಗ್ರೇವಿ ಮಾಡ್ತಾಯಿದ್ರು, ಮಟನ್ ಗ್ರೇವಿ. ಮತ್ತು ಇನ್ನೊಂದು ಪಾತ್ರೆಯಲ್ಲಿ ಮಟನ್ ಪೆಪ್ಪರ್ ಫ್ರೈ ಮಾಡ್ತಾಯಿದ್ದೀನಿ ಅಂತ ಅಂದರು. ಸೊ ಮಟನ್ನ ಮಧ್ಯಾಹ್ನನೇ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟಿದ್ರು ಒಂದು ಬೌಲಲ್ಲಿ, ದೊಡ್ಡ ಬೌಲಲ್ಲಿ, ಇಲ್ಲಿ ನೋಡ್ಬೋದು ನೀವು. ಸೊ ಮಟನೆಲ್ಲ ಅದಕ್ಕೆ ಹಾಕಿ ಇಟ್ಟಿದ್ರು. ಆಮೇಲೆ ಮಟನ್ ಗ್ರೇವಿ ಅಲ್ವಾ, ಸ್ವಲ್ಪ ಗಟ್ಟಿಯಾಗಿ, ಸ್ವಲ್ಪ ಸಾಂಬಾರು ಥರನೂ ಇರುತ್ತೆ, ಸ್ವಲ್ಪ ಗಟ್ಟಿಯಾಗೂ ಇರುತ್ತೆ. ಸೊ ಚಪಾತಿ ತಿನ್ನೋ ಥರ. ಅವ್ರಿಗೆ ಚಪಾತಿನೇ, ರೋಟಿನೇ ಅವ್ರ ಸೈಡ್ ಜಾಸ್ತಿ ಅಲ್ವಾ ರೋಟಿ. ಸೊ ಹಾಗಾಗಿ ರೋಟಿನೇ ತಿನ್ನೋದು. ಹಾಗಾಗಿ ನಾನು ರೋಟಿ ಇಟ್ಟು ಮಧ್ಯಾಹ್ನ ಅಂದ್ಬಿಟ್ಟು ಫುಡ್ ಪ್ರೊಸೆಸರ್ಗೆ ಹಾಕ್ತಾಯಿದ್ದೆ. ಆಮೇಲೆ ವಿಜಯ್ ಕ್ಯಾಮ್ರಾಗೆ ಬರೋದಕ್ಕೆ ಇಷ್ಟ ಇಲ್ಲ. ಸೊ ಹಾಗೆ ದೂರ ನಿಂತ್ಕೊಂಡೆಲ್ಲ ಮಿಕ್ಸ್ ಮಾಡ್ತಾಯಿದ್ರು. ಮತ್ತು ಪಾಪ ಹೊಟ್ಟೆ ಬೇರೆ ಬಂದುಬಿಟ್ಟಿದೆ ಅವ್ರಿಗೆ ಜಾಸ್ತಿ ಇವಾಗ. ಅದಕ್ಕೆ ಹೊಟ್ಟೆ ಎಲ್ಲ ಒಳಗಡೆ ಕೇಳ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡು, ನಿನ್ನಿಂದ ವೀಡಿಯೋಗೆಲ್ಲ ನಂದು ಇದು ಮಾಡ್ತಾ ಇದೆಯಾ, ತೋರಿಸ್ತಾ ಇದೆಯಾ, ಹಂಗೆ ಹಿಂಗೆ ಅಂದ್ಬಿಟ್ಟು ಪಾಪ ಹಿಂದೆ ಓಡ್ತಾಯಿದ್ರು. ವೀಡಿಯೋಗೆಲ್ಲ ತೋರಿಸ್ಬೇಡ, ಚೆನ್ನಾಗಿ ಅನ್ಸಲ್ಲ ಅಂತ. ಅವ್ರಿಗೆ ಇಷ್ಟನೂ ಆಗಲ್ಲ ವೀಡಿಯೋಸಿಗೆ ಬರೋದಕ್ಕೆ. ಮತ್ತು ಹೊಟ್ಟೆ ಬೇರೆ ಇದೆಯಲ್ಲ, ಸ್ವಲ್ಪ ಹೇಳ್ಕೊತಾಯಿದ್ರು ಒಳಗಡಿಕೆಲ್ಲ. ಸೊ ನಾನು ಹೇಳ್ತಿದ್ದೆ ಏನಾಗಲ್ಲ ಬಿಡು, ನಾರ್ಮಲ್ ಹೆಂಗಿದೆಯಾ ಹಂಗೆ ಬಾ ಅಂತ. ಬಟ್ ನನಗೆ ವೀಡಿಯೋಸ್ ಬರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾಯಿದ್ರು. ಆ್ಯಕ್ಚುಲಿ ನಾನು ಹೇಳ್ತೀನಿ, ಹೇಗಿದ್ರು ಅಪಾರ್ಟ್ಮೆಂಟಲ್ಲಿ ಇರೋದು, ವಾಕ್ ಮಾಡೋದಕ್ಕೆ ಜಾಗ ಇದೆ, ಜಿಮ್ ಮಾಡೋದಕ್ಕಿದೆ, ಎಲ್ಲ ಇದೆ, ಬಾ ಹೋಗೋಣ ಇಬ್ಬರು ಹಸ್ಬೆಂಡ್ ವೈಫ್ ಹೋಗಿ ಮಾಡ್ಕೊಂಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಬಟ್ ಇವರು ಇಲ್ಲ, ನಾನು ಯಾವುದಕ್ಕೂ ಬರಲ್ಲ, ನನಗೆ ಮನೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಅದು ಬಿಟ್ಟರೆ ನಾನು ಕುಕ್ಕಿಂಗು ಅಷ್ಟೇ, ನನಗೇನೋ ಆಚೆ ಹೋಗಿ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅಂತಾರೆ. ನಾನು ನನ್ನ ಜೊತೆ ಟೈಮ್ ಕಳ್ದಂಗೆ ಆಗುತ್ತಲ್ಲ, ಅದಕ್ಕೋಸ್ಕರನಾದರೂ ಬಾ ಇಬ್ಬರು ಒಂದು ಅರ್ಧ ಗಂಟೆ ವಾಕ್ ಮಾಡೋಣ, ಇಲ್ಲ ಜಿಮ್ ಮಾಡೋಣ ಅಂತೀನಿ. ಬಟ್ ಬರೋದಿಲ್ಲ ಅವರು. ಸೊ ಅವರು ಮತ್ತೆ
ಮತ್ತು ಏನಪ್ಪ ಅಂತಂದರೆ ಅವ್ರದ್ದು ಕುಕ್ಕಿಂಗ್ ತುಂಬಾ ಲೇಟಪ್ಪ, ಬೇಯಿಸ್ತಾನೆ ಇರ್ತಾರೆ, ತುಂಬ ಲೇಟ್ ಅವ್ರದ್ದು. ನೀವೆಲ್ಲರೂ ಕೂಡ ಚೆಕ್ ಮಾಡ್ಬೋದು, ನಾನು ತುಂಬ ಕುಕ್ಕಿಂಗ್ ವ್ಲಾಗ್ಸ್ ಎಲ್ಲ ಹಾಕಿದ್ದೀನಿ ಇದೇ ಒಂದು ಚಾನಲಲ್ಲಿ. ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಫಸ್ಟಿಂದನೂ ತುಂಬ ಕುಕ್ಕಿಂಗ್ ವ್ಲಾಗ್ಸ್ ಹಾಕಿದ್ದೀನಿ ವಿಜಯ್ ಮಾಡೋದು ಎಲ್ಲದೂ ಕೂಡ. ಆಮೇಲೆ ನನ್ನ ಫ್ರೆಂಡ್ಸ್ ನನ್ನ ಫ್ಯಾಮಿಲಿಲಿ ಏನಂತ ಹೇಳ್ತಾರೆ ಅಂದರೆ, ಯಪ್ಪ ನಿಮ್ಮ ಥರ ನಾವು ಕುಕ್ಕಿಂಗ್ ಮಾಡೋದಕ್ಕಾಗಲ್ಲ ಅಪ್ಪ, ನಮ್ಮ ಮನೇಲಿ ಒಂದು ಮಸಾಲೆ ಇದ್ದರೆ ಒಂದು ಮಸಾಲೆ ಇರಲ್ಲ, ಒಂದು ಐಟಮ್ಸ್ ಇದ್ದರೆ ಒಂದು ಐಟಮ್ಸ್ ಇರಲ್ಲ ಕುಕ್ಕಿಂಗ್ ಎಲ್ಲ ಮಾಡೋದಕ್ಕೆ. ನಿಮ್ದೇನಾದರೂ ನಾವು ಕುಕ್ಕಿಂಗ್ ನೋಡ್ಬಿಟ್ಟು ಮಾಡೋದಕ್ಕೆ ಹೋದರೆ ಏನಾಗೋದು ಗೊತ್ತಾ, ಅಷ್ಟೊಂದು ಐಟಮ್ಸೇ ಇರಲ್ಲ ನಮ್ಮ ಮನೆಯಲ್ಲಿ, ಮಾಡೋದಕ್ಕಾಗಲ್ಲ ಕಣೆ, ಮನೇಲಿ ಏನಿರುತ್ತೆ ಅಷ್ಟಿದ್ರೆ ಹೇಳು, ಬೇಕಾದರೆ ಅಷ್ಟೇ ಹಾಕಿ ಮಾಡಿದರೆ ಹೇಳು, ಬೇಕಾದರೆ ನೋಡ್ಕೊಂಡು ಮಾಡ್ತೀವಿ ಅಂತ ಅಂತಾರೆ. ಏಕೆಂದರೆ ನಮ್ಮ ಮನೆಯಲ್ಲಿ ಅಷ್ಟು ಮಸಾಲೆ ಇರುತ್ತೆ, ಮತ್ತು ಕುಕ್ಕಿಂಗ್ ಹಾಕೋವಂಥ ಐಟಮ್ಸ್ ನೋಡ್ಬೋದು ಎಷ್ಟೊಂದು ಇರುತ್ತೆ ಅಂತ ನಮ್ಮ ಮನೆಯಲ್ಲಿ. ಸೊ ಎಲ್ಲರೂ ಕೂಡ ಅದನ್ನೇ ಹೇಳ್ತಾರೆ, ನೀವೆಲ್ಲ ಹಾಕೋದೆಲ್ಲ ನಾವು ಹಾಕಿ ಮಾಡೋದಕ್ಕಾಗಲ್ಲ, ನಾರ್ಮಲ್ ಮನೇಲಿ ಇರೋದು ಅಷ್ಟೇ ಹಾಕಿ ಮಾಡ್ತೀವಿ ನಾವು ಅಂತ. ಸೊ ಎಲ್ಲರೂ ಕೂಡ ರೇಗಿಸ್ತಾ ಇರ್ತಾರೆ. ಬಟ್ ನಮ್ಮ ಮನೆಗೆ ಬಂದಾಗೆಲ್ಲ ತಿಂದು ಹೋಗಿರ್ತಾರಲ್ಲ, ಅವಾಗ ಅಂತಾರೆ ತುಂಬ ಚೆನ್ನಾಗಿದೆ ನಿಮ್ಮ ಮನೆ ಅಡುಗೆ ಅಂತ. ಬಟ್ ಇದೆಷ್ಟೆಲ್ಲ ಹಾಕ್ತೀವಲ್ಲ, ಅಯ್ಯೋ ಅಷ್ಟೊಂದೆಲ್ಲ ಹಾಕ್ತೀರಾ, ಅಷ್ಟೊಂದೆಲ್ಲ ಐಟಮ್ಸ್ ಎಲ್ಲ ತರ್ತೀರಾ, ನಾವು ಇದನ್ನೆಲ್ಲ ನೋಡೇ ಇಲ್ಲ, ಇದನ್ನೆಲ್ಲ ನಾವು ಹಾಕೋದೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ ತುಂಬ ಜನ. ಸೊ ಏನೋ ಗೊತ್ತಿಲ್ಲ ವಿಜಯ್ ಅವಾಗಿಂದ ಅವ್ರು ಹಾಕೊಂಬಂದಿರ್ತಾರಲ್ಲ, ಸೊ ಅವ್ರಿಗೆ ಗೊತ್ತಿರುತ್ತೆ ಏನೇನು ಹಾಕಬೇಕು ಅಂತ. ಒಂದೊಂದು ಅಡುಗೆಗೇ ಒಂದೊಂದು ಥರ ಮಸಾಲೆ ಐಟಮು ಮತ್ತು ಏನೇನಾದರೂ ಆ್ಯಡ್ ಮಾಡ್ತಾ ಇರ್ತಾರೆ ಡಿಫ್ರೆಂಟಾಗಿ. ಸೊ ಅದು ನಮಗೆ ಗೊತ್ತೇ ಆಗೋದಿಲ್ಲ ಏನೇನು ಹಾಕ್ತಾರೆ ಅನ್ನೋದು. ನನಗೂ ಅಷ್ಟೊಂದಿರಲ್ಲ, ಹೆಸರುಗಳೆಲ್ಲ ಗೊತ್ತಿಲ್ಲಪ್ಪ ನನಗೂ ನಿಜವಾಗ್ಲೂ ಹೇಳ್ಬೇಕಂದ್ರೆ. ನಮ್ಮ ಮನೇಲಿ ತಿಂದವರೆಲ್ಲ ಹೇಳೋದು ಒಂದೇ, ನಿಮ್ಮ ಮನೇಲಿ ಊಟ ತಿಂದರೆ ರೆಸ್ಟೋರೆಂಟಲ್ಲಿ ತಿಂದಂಗೆ ಇರುತ್ತೆ, ಮಸ್ತಾಗಿರುತ್ತೆ, ಸ್ಟ್ಯಾಂಡರ್ಡು ಬಿಡಮ್ಮ ನಿಮ್ದೆಲ್ಲ ಅಡುಗೆ ಅಂತ ಹೇಳ್ತಾ ಇರ್ತಾರೆ. ಒಬ್ರೊಬ್ರು ಕೈ ರುಚಿನೇ ಹಾಗೆ ಅನಿಸುತ್ತೆ. ವಿಜಯ್ ಕೈ ರುಚಿ ಅಂತೂ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ. ಅಪ್ಪಗೆ ಹಂಗೆ ಬೇಕು, ನಿನಗೆ ಬಿಡ್ಸೋ ಥರ ಇರಬೇಕು. ಇವಾಗ ಹಂಗೆ ಇಲ್ಲ. ದುವಿ ಕಮ್ ಔಟ್, ಕಮ್. ಗೈಸ್ ಇವಾಗ ಎಲ್ಲ ಅಡುಗೆ ಆಗಿದೆ, ಏನೇನೆಲ್ಲ ಮಾಡಿದ್ದಾರೆ ಅಂತ ನೋಡೋಣ. ನಾನಂತೂ ಚಪಾತಿ ಅಷ್ಟೇ ಮಾಡಿದ್ದು, ಅದರಲ್ಲೂ ಸ್ವಲ್ಪ ಹೆಲ್ಪ್ ಮಾಡಿದ್ರು ಬೇಯಿಸೋದಕ್ಕೆಲ್ಲ. ಸೊ ನಂಗೆ ತುಂಬ ಹೊಟ್ಟೆ ಹಶ್ವಾಗ್ತಾ ಇದೆ, ಬನ್ನಿ ನೋಡೋಣ ಏನೇನೆಲ್ಲ ಮಾಡಿದ್ದಾರೆ ಅಂತ. ಏನಿದು? ಮಟನ್ ಸಾಂಬಾರ್. ಆ್ಯಕ್ಚುಲಿ ತೋರಿಸ್ತೀನಿ ರೀ, ಹಾಂ ತೋರಿಸು. ಮಟನ್ ಸಾಂಬಾರ್, ಗ್ರೇವಿನೂ ಆಗುತ್ತೆ, ಸ್ವಲ್ಪ ಗಟ್ಟಿ ಮಾಡಿದ್ದಾರೆ ಚಪಾತಿ ಜೊತೆಗೆ ತಿನ್ನೋದಕ್ಕೆ. ಆಮೇಲೆ ಚಪಾತಿ, ನಾರ್ತ್ ಇಂಡಿಯನ್ ರೋಟಿ ಮಾಡಬೇಕಿತ್ತು, ಅದೆಲ್ಲ ಗ್ಯಾಸ್ ಮೇಲೆಲ್ಲ ಬೇಯಿಸಿ ಅದೆಲ್ಲ ಎತ್ತಿ ಮತ್ತು ಇವ್ರಿಗೆಲ್ಲ ತುಪ್ಪ ಎಲ್ಲ ಹಾಕಿ ಮಾಡಬೇಕು. ನನಗೆ ಫುಲ್ಲು ಟಯರ್ಡ್ ಆದಂಗೆ ಆಗ್ತಿದೆ, ಹೊಟ್ಟೆ ಹಶ್ವಾಗ್ತಾ ಇದೆ. ಸೊ ಹಾಗಾಗಿ ಮಾಡೋದಕ್ಕಾಗಲ್ಲ, ಅದಕ್ಕೆ ಚಪಾತಿನೇ ಮಾಡಿಬಿಟ್ಟೆ, ಎಣ್ಣೆ ಹಾಕಿ ಬೇಯಿಸ್ಬಿಟ್ರೆ ಮುಗ್ದೋಗ್ಬಿಡುತ್ತಲ್ಲ ಬೇಗ. ಹಾಗಾಗಿ ಇನ್ನೇನು ಮಾಡಿದ್ಯಾ? ಬಿರಿಯಾನಿ. ನೀನು ಇದು ಅಂತ ಹೇಳ್ದೆ ತಾನೆ, ಪೆಪ್ಪರ್ ಫ್ರೈ. ಬಿರಿಯಾನಿ ಮಾಡ್ಬಿಟ್ಟೆ. ಮಟನ್ ಪೆಪ್ಪರ್ ಫ್ರೈ ಅಂತ ಹೇಳಿದ್ರು ನನ್ನ ಹತ್ರ. ಇದು ಮಾಡ್ತಾ ಇದ್ರು ಇಲ್ಲಿ, ನಾನು ಬಂದು ನೋಡ್ಕೊಂಡು ಹೋದೆ, ಅವಾಗ ಮಟನ್ ಪೆಪ್ಪರ್ ಫ್ರೈ ಅಂತ ಹೇಳಿದ್ರು. ನಾನು ಅವಾಗಲೇ ಒಂದು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದು ನಾನು ಹಾಕ್ತೀನಿ. ಸೊ ಇವಾಗ ನೋಡಿದ್ರೆ ನೋಡಿ ಬಿರಿಯಾನಿ ಮಾಡಿದ್ದಾರೆ. ಏನಾಯಿತು ಗೊತ್ತಾ, ನಾನು ಆ್ಯಕ್ಚುಲಿ ನನಗೆ ಬಿರಿಯಾನಿ ತಿನ್ಬೇಕಂತ ತುಂಬಾ ಆಸೆ ಆಗಿತ್ತು, ಮಟನ್ ಬಿರಿಯಾನಿ. ಬಟ್ ಇವ್ರಿಗೆ ಮಟನ್ ಗ್ರೇವಿ ತಿನ್ಬೇಕಂತ ಆಸೆ ಆಗಿತ್ತು ಚಪಾತಿ ಜೊತೆಗೆ. ಅದಕ್ಕೆ ಇವರು ನನಗೂ ಹೇಳ್ದಂಗೆ ಮಟನ್ ಬಿರಿಯಾನಿ ಮಾಡಿಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನೀ. ಐ ಲವ್ ಯು. ಏನು ತೋರಿಸ್ಕೊಳ್ಳಲ್ಲ, ಸುಮ್ಮನೆ ಇರುತ್ತೆ, ಎಲ್ಲ ಮಾಡಿಬಿಡ್ತದೆ ಸರ್ಪ್ರೈಸ್ ಆಗಿ, ಸುಮ್ಮನೆ ಇರುತ್ತೆ, ಏನು ತೋರಿಸ್ಕೊಳ್ಳಲ್ಲ ನನ್ನ ಬಂಗಾರಿ. ಆಯ್ತು. ಐ ಲವ್ ಯು ಚಿನ್ನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಆವಾಗಲೇ ಹೇಳಿದ್ನಲ್ಲ ವಿಜಯ್ ಪೆಪ್ಪರ್ ಫ್ರೈ ಮಾಡ್ತಾಯಿದ್ದೀನಿ, ಮಟನ್ ಪೆಪ್ಪರ್ ಫ್ರೈ ಅಂತ ಹೇಳಿದ್ರು ಅಂತ. ಸೊ ಅವಾಗ ನಾನು ವೀಡಿಯೋ ಮಾಡ್ಕೊಂಡಿದ್ದು, ಇನ್ನೂ ಒಗ್ಗರಣೆಗೆ ಹಾಕಿದಾಗ ಪೆಪ್ಪರ್ ಫ್ರೈ ಅಂತ ಹೇಳಿದ್ರು. ನಾನು ಅದನ್ನೇ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೆ. ರೋಟಿ ತಿಂತಾನೆ, ಅವನಿಗೆ ರೋಟಿ ಇಷ್ಟ. ದುವಿ ಬಿರಿಯಾನಿ ಬೇಕಾ, ಇದು ಸಾರಿ ರೋಟಿ ಬೇಕಾ? ದುವಿ ಟಿವಿಲಿ ಮುಳುಗೋಗಿದ್ದಾನ ಅವನು. ಹಾಂ ರೋಟಿ ಹಾಕು, ನನಗೆ ತುಂಬ ಹೊಟ್ಟೆ ಹಸಿತೆ, ನಾನು ತಿನ್ಬಿಡ್ತೀನಿ ಗೈಸ್ ಇವಾಗ. ಬಾ ಮಗನೆ ಕೂತ್ಕೋ. ಗ್ಲೂಕಾನ್ ಡಿ ಬಾಟ್ಲಿಗೆ ತುಂಬಿಸ್ಕೊಂಡು ಇಟ್ಕೊಂಡಿದ್ದಾನೆ. ಅವ್ನು ಟಿವಿಲೇ ಮುಳುಗಿ ಹೋಗಿದ್ದಾನೆ. ಟಿವಿ ಆಫ್ ಮಾಡಿ ಹೇಳ್ತೀನಿ, ಸುಮ್ಮನಾಗ್ತಾನೆ. ಟಿವಿ ಆಫ್ ಮಾಡಿ. ಗೋಡೆ ಎಲ್ಲ ನೋಡಿ ಎಷ್ಟು ಗಲೀಜ್ ಮಾಡಿಟ್ಟಿದ್ದಾರೆ ನೋಡಿ ಗೈಸ್, ಫುಲ್ಲು ವಾಲ್ ಎಲ್ಲ ಗಲೀಜ್ ಮಾಡಿ ಇಟ್ಬಿಟ್ಟಿದ್ದಾರೆ. ಪೇಂಟಿಂಗ್ ಮಾಡಿಸಲ್ಲ ಸದ್ಯಕ್ಕೆ. ತಿನ್ನಪ್ಪ, ತಿನ್ನು ಬಂಗಾರ. ಹೋಗಿ ನೀನು ಊಟ ಮಾಡೋಗು ಚಿನ್ನಿ. ಹೌದಾ, ಅಷ್ಟೆಷ್ಟು ಮಾಡಿದೆ ನನಗೋಸ್ಕರ. ನಂಗೆ ಅದೇನೋ ಗೊತ್ತಿಲ್ಲ, ನೆನ್ನೆಲ್ಲ ವೀಡಿಯೋಸ್ ನೋಡ್ಬಿಟ್ನಾ, ತುಂಬ ದಿನ ಆದಂಗಾಯ್ತು.
ಮಟನ್ ಬಿರಿಯಾನಿ ತಿಂದು ಅದಕ್ಕೆ ತಿನ್ಬೇಕಂತ ಅನಿಸ್ತಿತ್ತು. ನೋಡ್ಕೊ. ಯಾವಾಗಲೂ ಸಾಂಬಾರೇ ಮಾಡ್ಕೊತಿದ್ವಾ ಜಾಸ್ತಿ. ಸಾಕು 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 ರೈಸ್ ನೋಡಿ. ನನಗೋಸ್ಕರ ನನ್ನ ಗಂಡ ಸರ್ಪ್ರೈಸಾಗಿ ಮಾಡಿರೋಂಥ ಬಿರಿಯಾನಿ ಟೇಸ್ಟ್ ಮಾಡಿ ನೋಡ್ತೀನಿ. ಟೇಸ್ಟ್ ಮಾಡಿ ನೋಡೋದೇನೋ ಅವ್ರು ಏನು ಮಾಡಿದ್ರು ಕೂಡ ತುಂಬಾ ಸಕ್ಕತ್ತಾಗಿರುತ್ತೆ. ದುವಿ ಬಿರಿಯಾನಿ ಪಪ್ಪೆ ಏನು ಮಾಡಿದ್ದೆ? ಎರಡೂ ಮಾಡೈತಾ? ನಿನ್ಗೆ ಹೆಂಗೆ ಗೊತ್ತು? ನಿಂಗೆ ಬಿರಿಯಾನಿ ಇಷ್ಟನಾ, ಮಟನ್ ಗ್ರೇವಿ ರೋಟಿ ಇಷ್ಟನಾ, ಚಪಾತಿ ಇಷ್ಟನಾ? ಇದು ಮತ್ತೆ ಇದಿಷ್ಟ ಇಲ್ಲ, ಬಿರಿಯಾನಿ ಇಷ್ಟ ಇಲ್ಲ? ಹೋಗಲ್ಲ, ನನಗಿಷ್ಟ. ಟಿವಿ ಮ್ಯೂಟ್ ಮಾಡು. ಟಿವಿ ಮಾತ್ರ ಮ್ಯೂಟ್ ಮಾಡಲ್ಲ ಗೈಸ್, ಯಾವಾಗಲೂ ಟಿವಿ ಸೌಂಡ್ ಓಡ್ತಾನೆ ಇರುತ್ತೆ ನಮ್ಮ ಮನೆಯಲ್ಲಿ. ಸೊ ಹೇಳ್ಬಿಡು, ಈ ಒಂದು ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಟಿವಿ ಮ್ಯೂಟ್ ಮಾಡ್ಬಿಟ್ಟು ಹೇಳು ಬೇಗ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಮ್ಮಿ ಚಾನಲ್ಗೆ ನೋಡ್ತಾ ಇರಿ. ಮಮ್ಮಿ ವಿಡಿಯೋಸ್ ಮಮ್ಮಿ ವಿಡಿಯೋಸ್ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳು. ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳು. ಓಕೆನಾ? ನಾನು ಹೇಳ್ತಾ ಇದ್ದೀನಿ ಗೈಸ್, ಸಬ್ಸ್ಕ್ರೈಬ್ ಮಾಡಿದ್ರೆ ಅವರಿಗೇನು ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ನನ್ನ ಮುದ್ದು ಇಷ್ಟೆಲ್ಲ ಕೇಳ್ಕೊಳ್ಳೋದಕ್ಕಾದ್ರೂ ನೀವು ಪ್ಲೀಸ್ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ, ಮತ್ತು ಸಬ್ಸ್ಕ್ರೈಬ್ ಯಾರ್ಯಾರೆಲ್ಲ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ತುಂಬ 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 ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್, ಲವ್ ಯು ಆಲ್, ಟೇಕ್ ಕೇರ್. ಬೇರೆ ಕೊಟ್ಟ, ಬಾಯ್. ಆ್ಯಕ್ಚುಲಿ ಅಲ್ಲಿಗೇ ವಿಡಿಯೋನ ಎಂಡ್ ಮಾಡೋಣ ಅಂದ್ಕೊಂಡೆ. ಆಮೇಲೆ ನಾವು ಮೊದಲೆಲ್ಲ ಐಸ್ ಕ್ರೀಮ್ ಎಲ್ಲ ತರಿಸ್ತಾ ಇದ್ವಲ್ಲ, ನಿಮಗೆ ಗೊತ್ತೇ ಇರುತ್ತೆ ಎಷ್ಟೊಂದು ಲಾಗಲ್ಲಿ. ಬಟ್ ಇವಾಗ ಸ್ವಲ್ಪ ಕಮ್ಮಿ ಮಾಡಿದೆ, ಐಸ್ ಕ್ರೀಮ್ಸ್ ಎಲ್ಲ ಬೇಡ ಅಪ್ಪ ವೆಯ್ಟ್ ಗೇನ್ ಆಗ್ತಾಯಿದೆ ಅಂದ್ಬಿಟ್ಟು. ಬಟ್ ಇಲ್ಲ, ಅದು ವೀಕೆಲ್ಲ ಬೇಕು ಅಂತ ಹಠ ಮಾಡ್ತಿದ್ರು. ಮತ್ತು ನಾವು ಜಾಸ್ತಿ ಕೋರ್ನೋಟನೇ ತರಿಸೋದು, ಬಟ್ ಏನೋ ಗೊತ್ತಿಲ್ಲ ಆಫರಲ್ಲಿತ್ತು ಅಂದ್ಬಿಟ್ಟು ವಿಜಯ್ ಇಲ್ಲಿ ಪಿಸ್ತಾ ಫ್ಲೇವರ್ನ ಡಬ್ಬದ ಬಾಕ್ಸಲ್ಲಿ ತರಿಸ್ಬಿಟ್ಟಿದ್ರು. ಆ್ಯಕ್ಚುಲಿ ಅಪ್ಪುಗೆ ಇದು ಇಷ್ಟ ಇಲ್ಲ, ಅವ್ನು ತಿನ್ನಲೇ ಇಲ್ಲ. ದುಬೆ ಐಸ್ ಕ್ರೀಮ್, ಎಲ್ಲರೂ ಐಸ್ ಕ್ರೀಮ್ ತಿಂದರೆ ಫೋನ್ ಪಾಸ್ ಮಾಡು. ಹೌದಾ? ಮೊದಲೇ ನಾನ್ ವೆಜ್ ಎಲ್ಲ ಮಟನ್ನು ಹೆವಿ ಆಗಿತ್ತು. ಐಸ್ ಕ್ರೀಮ್ ನಂಗೆ ಬೇಡ, ಜಾಸ್ತಿ ಆಗುತ್ತೆ ಬೇಡ ಅಂತ ಅಂದ್ರೂ ವಿಜಯ್ ತಿನ್ನು 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 ಅಂತ ತುಂಬಾ ತಿನ್ನಿಸ್ತಾ ಇದ್ರು. ಸ್ವಲ್ಪ